ಈ ಬಾರಿ ವರುಣನ ಕೃಪಾ ಕಟಾಕ್ಷದಿಂದ ಹಳೆ ಮೈಸೂರು ಭಾಗದ ಜೀವನಾಡಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ದಾಖಲೆಯ ಮೈಲುಗಲ್ಲುಗಳನ್ನು ತಲುಪ್ತಾ ಇದೆ. ಅದೇ ರೀತಿ ಇದೀಗ ಕೆಆರ್ಎಸ್ ಅಣೆಕಟ್ಟು ಮತ್ತೊಂದು ದಾಖಲೆಗೆ ಸಾಕ್ಷಿಯಾಗ್ತಾ ಇದೆ. ಕೆಆರ್ಎಸ್ ಅಣೆಕಟ್ಟು ಬರೋಬ್ಬರಿ 150 ದಿನಗಳ ಕಾಲ ಗರಿಷ್ಠವನ್ನ ಕಾಯ್ದಿರಿಸಿಕೊಳ್ಳುವ ಮೂಲಕ ನೂತನ ದಾಖಲೆಯನ್ನ ನಿರ್ಮಿಸಿದೆ. ಈ ಬಾರಿ ವರುಣನ ಕೃಪಾ ಕಟಾಕ್ಷದಿಂದ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ದಾಖಲೆಯನ್ನ ಬರೆದಿತ್ತು. ಇದೀಗ ಅಂಥದ್ದೇ ದಾಖಲೆಗಳನ್ನ ನಿರ್ಮಾಣ ಮಾಡಿದೆ. 124.80 ಗರಿಷ್ಠ ಮಟ್ಟ ಹೊಂದಿರುವ ಕೆಆರ್ಎಸ್ ಕಳೆದ 150 ದಿನಗಳಿಂದಲೂ ಅದೇ ಮಟ್ಟವನ್ನು ಕಾಯ್ದಿರಿಸಿಕೊಂಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಈ ಬಾರಿ ವರುಣನ ಕೃಪಾ ಕಟಾಕ್ಷದಿಂದ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ದಾಖಲೆಯ ಮೈಲಿಗಲ್ಲುಗಳನ್ನೇ ಬರಿತಾ ಇರುವಂಥದ್ದು. ಈ ವರ್ಷ ಜೂನ್ ತಿಂಗಳಲ್ಲೇ ಭರ್ತಿಯಾಗುವ ಮೂಲಕವಾಗಿ ವಿಶೇಷ ದಾಖಲೆಯನ್ನ ಕೆಆರ್ಎಸ್ ಅಣೆಕಟ್ಟೆ ಬರೆದಿತ್ತು. ಇದೀಗ 150 ದಿನಗಳ ಕಾಲ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗುವ ಮೂಲಕ ಮತ್ತೊಂದು ದಾಖಲೆಯನ್ನ ಬರಿತಾ ಇದೆ. ನಾನಿದೀಗ ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಇದ್ದೀನಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. 150 ದಿನಗಳಾದರೂ ಕೂಡ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿರುವ ರೀತಿಯಲ್ಲಿ ಕಾಣ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಜೂನ್ 28ರಂದು ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದೇ ರೀತಿಯಾದಂತಹ ಏನು ಗರಿಷ್ಠ ಮಟ್ಟವನ್ನ ಕಾಯ್ದುಕೊಂಡು ಬರ್ತಾ ಇರುವಂಥದ್ದು. 124.80 ಗರಿಷ್ಠ ಅಡಿಗಳನ್ನ ಕೆಆರ್ಎಸ್ ಅಣೆಕಟ್ಟೆ ಹೊಂದಿರುವಂಥದ್ದು. ಅಂದ್ರೆ ಈಗಲೂ ಕೂಡ ಅಷ್ಟೇ ಪ್ರಮಾಣದ ನೀರು ಇರುವಂಥದ್ದು. ಈ ಮೂಲಕವಾಗಿ ಕೆಆರ್ಎಸ್ ಅಣೆಕಟ್ಟೆ ಮತ್ತೊಂದು ವಿಶೇಷವಾದಂಥ ದಾಖಲೆಯನ್ನ ಬರಿತಾ ಇರುವಂಥದ್ದು. ಇದರಿಂದಾಗಿ ಈ ಭಾಗದ ಜನರ ಏನು ನೀರಿನ ಅಭಾವ ಏನು ಪ್ರತಿ ವರ್ಷವೂ ಕಾಡ್ತಾ ಇತ್ತು, ಅದು ಈ ವರ್ಷ ಇಲ್ಲದಂತೆ ಆಗಿ ಜನರು ನಿಟ್ಟುಸಿರು ಬಿಡುವಂತೆ ಆಗಿರುವಂಥದ್ದು. ತಮಿಳುನಾಡಿಗೆ ಈ ಮೂಲಕವಾಗಿ 135 TMC ನೀರನ್ನು ಹೆಚ್ಚುವರಿಯಾಗಿ ಬಿಡಲಾಗಿದೆ. ಇದು ಒಂದು ರೀತಿಯಾಗಿ ಸಂತಸದ ವಾತಾವರಣ ಅಂತೇಳಿ ಕೂಡ ಹೇಳ್ಬೇಕಾಗಿರುತ್ತದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ತಮಿಳುನಾಡಿನ ವಿಚಾರವಾಗಿ ಒಂದೆಲ್ಲ ಒಂದು ಖ್ಯಾತೆ ಬರ್ತಾ ಇತ್ತು. ಆದರೆ ಈ ಬಾರಿ ಅವ್ರಿಗೆ ಪ್ರತಿ ವರ್ಷ 177.25 TMC ಅಷ್ಟು ಅಂದರೆ ನೀರನ್ನು ಹರಿಸಬೇಕಾಗಿತ್ತು. ಆದರೆ ಇದೀಗ ಅವರ ಕೋಟಾದ ಜೊತೆಗೆ ಹೆಚ್ಚುವರಿಯಾಗಿ 135.412 TMC ಅಷ್ಟು ನೀರನ್ನು ಇದೀಗ ಅವ್ರಿಗೆ ಹರಿಸಲಾಗಿರುವಂಥದ್ದು. ಈ ನಿಟ್ಟಿನಾಗಿ ಕೆಆರ್ಎಸ್ ಅಣೆಕಟ್ಟೆಯ ಇತಿಹಾಸದಲ್ಲಿ ಇದೊಂದು ವಿಶೇಷವಾದಂಥ ದಾಖಲೆ ಅಂತೇಳಿ ಹೇಳಲಾಗ್ತಾ ಇದೆ. ಕೆಆರ್ಎಸ್ ಅಣೆಕಟ್ಟೆ ಈ ವರ್ಷ ಭರ್ತಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳೆಲ್ಲವೂ ಕೂಡ ರೈತರಲ್ಲಿ ಇದಂಥದ್ದೆಲ್ಲವೂ ಕೂಡ ಫುಲ್ಫಿಲ್ ಆಯಿತು. ಅದೇ ರೀತಿಯಾಗಿ ಇದೀಗ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ 150 ದಿನಗಳು ಇರೋದ್ರಿಂದಾಗಿ ಮತ್ತಷ್ಟು ಸಂತಸದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಇದರಿಂದಾಗಿ ಈ ಭಾಗದಲ್ಲಿ ಮಳೆಯ ಉತ್ತಮವಾದಂಥ ಪ್ರಮಾಣವಾಗಿ ಬೆಳೆಯೂ ಚೆನ್ನಾಗ್ತಾ ಇದೆ. ಅದೇ ರೀತಿಯಾಗಿ ಕೆಆರ್ಎಸ್ ಅಣೆಕಟ್ಟೆಯು ಕೂಡ ಭರ್ತಿಯ ರೀತಿಯಲ್ಲೇ ಕೂಡ ಇರುವಂಥದ್ದನ್ನು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆ 150 ದಿನಗಳ ಕಾಲವಾಗಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಮೂಲಕವಾಗಿ ಈ ಭಾಗದ ಜನರಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಕೆಆರ್ಎಸ್ ಅಣೆಕಟ್ಟೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಭರ್ತಿಯಾಗಿ ಜನರು ಸುಭಿಕ್ಷವಾಗಿ ಇರಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.